ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2023 ಡಿಸೆಂಬರ್ ತಿಂಗಳ 27ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ಪ್ರತಿಪದ್ ಅಂದರೆ ಮೊದಲನೇ ದಿವಸ. ಇದು ಈ ದಿನ ಬೆಳಗಿನ ಜಾವ 5:31 ಇರಲಿದೆ. ಹಾಗೆ ಈ ದಿನದ ನಕ್ಷತ್ರ ಆರ್ದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 10:59 ಇರುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಸಂಜೆ 6:23 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ, ದಿಕ್ಷೂಲೆ ಉತ್ತರ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:24 ಮಧ್ಯಾಹ್ನ 1:49. ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:58 ಮಧ್ಯಾಹ್ನ 12:24. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:06 ಬೆಳಿಗ್ಗೆ 9:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:01 ಮಧ್ಯಾಹ್ನ 12:42 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:41 ಮಧ್ಯಾಹ್ನ 2:59 ಅಮೃತ ಕಾಲ ಇರುವಂಥ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:38, ಸೂರ್ಯಾಸ್ತ ಸಂಜೆ 5:59. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಅಂದರೆ ಚಂದ್ರನಿಂದ ತುಂಬ ಅನುಕೂಲತೆಗಳನ್ನು ಪಡ್ಕೊಳ್ಳುವಂಥ 6 ರಾಶಿಗಳು ಇವು. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಯಾರ್ಯಾರು ವ್ಯವಹಾರ ಮಾಡ್ತಾ ಇದ್ದೀರಿ, ವರ್ತಕರಿದ್ದೀರಿ, ದಳ್ಳಾಳಿಗಳಿದ್ದೀರಿ, ಈ ದಿನ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ ನೀವು ನಿರೀಕ್ಷಿತ ಲಾಭವನ್ನು ಗಳಿಸ್ಬೋದು. ನಿರೀಕ್ಷಿತ ಮಟ್ಟದಲ್ಲೇ ನಿಮ್ಮ ವ್ಯವಹಾರಗಳು ಈ ದಿನ ನಡೆಯುತ್ತೆ. ಹಾಗಾಗಿ ಈ ದಿನ ಯಾರಿಗೆ ಬುದ್ಧಿ ಇದೆ, ವಾಕ್ಚಾತುರ್ಯ ಇದೆ, ಹಾಗೆ ಈ ಲೆಕ್ಕಾಚಾರದಲ್ಲಿ ಕೆಲಸಗಳನ್ನು ಮಾಡ್ತಾರೆ, ಲೆಕ್ಕಾಚಾರದಂತೆಯೇ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ತಾರೆ, ಅಂಥವರಿಗೆ ತುಂಬ ಅನುಕೂಲ ಇರುವಂಥ ದಿನ. ಅದರಲ್ಲೂ ಬುಧನಿಂದ ಈ ವ್ಯಾಪಾರಸ್ಥರಿಗೆ ತುಂಬ ಲಾಭಗಳು ಉಂಟಾಗುವಂಥ ಸಂದರ್ಭ ಇದು. ಹಾಗೆ ಕಲೆ ಮತ್ತು ಸಾಹಿತ್ಯಕ್ಕೂ ಕೂಡ ಬಹಳ ಚೆನ್ನಾಗಿದೆ. ಅಂದರೆ ಯಾವುದೇ ರೀತಿಯ ಕಲಿಕೆ ಇರ್ಬೋದು, ಬರವಣಿಗೆ ಇರ್ಬೋದು, ಭಾಷಣ ಇರ್ಬೋದು, ಇದಕ್ಕೂ ಕೂಡ ತುಂಬ ಅನುಕೂಲ ಇರುತ್ತೆ ಬುಧನಿಂದ. ಹಾಗಾಗಿ ಕಲಾವಿದರಿಗೆ, ಸಾಹಿತಿಗಳಿಗೂ ಕೂಡ ಈ ದಿನ
ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿನೇ ಬುಧವಾರ ಬಹಳ ಅತ್ಯುತ್ತಮವಾಗಿರುವಂಥ ದಿನ ಇದು. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಕೆಲವು ವಿಶೇಷ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾಗಿರುವಂಥದ್ದು ಗುರುಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 9:26 ಬೆಳಿಗ್ಗೆ 10:23 ಇನ್ನು ಅಪರಾಹ್ನ 4:04 ಸಂಜೆ 5:01 ಇನ್ನು ರಾತ್ರಿ 11:13 ರಾತ್ರಿ 12:17 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ನಿಧಾನವಾಗಿ ಕೆಲಸ ಕಾರ್ಯಗಳು ನಡೆಯುವಂಥದ್ದು. ಹಾಗಾಗಿ ಫಲಿತಾಂಶಗಳು ಬಹಳ ಬೇಗ ಬೇಕು ಅನ್ನುವಂಥವರು ಶನಿಹೋರದಲ್ಲಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 8:29 ಬೆಳಿಗ್ಗೆ 9:26 ಇನ್ನು ಅಪರಾಹ್ನ 3:07 4:04 ಹಾಗೆ ರಾತ್ರಿ 10:10 ರಾತ್ರಿ 11:13 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೊರ ಏನಿದೆ ಇದು ಬಹಳ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಮತ್ತು ಅವುಗಳ ಬಗ್ಗೆ ಯಾವುದೇ ರೀತಿಯ ಚರ್ಚೆ, ಒಂದು ಮಾತುಕತೆ, ತೀರ್ಮಾನ ಕೈಗೊಳ್ಳುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರಗಳು ಇವೆಲ್ಲವೂ ಕೂಡ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಈ ದಿನ ಇರುವಂಥ ಬುಧ ಹೋರಾದಲ್ಲಿ ನೀವು ಅಂಥ ಕೆಲಸಗಳನ್ನು ಆರಂಭ ಮಾಡಿದರೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 6:36 ಬೆಳಿಗ್ಗೆ 7:32 ಇನ್ನು ಮಧ್ಯಾಹ್ನ 1:13 ಮಧ್ಯಾಹ್ನ 2:10 ಹಾಗೆ ರಾತ್ರಿ 8:04 ರಾತ್ರಿ 9:07 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಲಾಭ ಇಲ್ಲ, ಅನುಕೂಲ ಕೂಡ ನಿಮಗೆ ಸಿಕ್ಕಲ್ಲ. ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರವಾಗಲಿ, ಇನ್ನು ಹಣಕಾಸಿನ ಇನ್ವೆಸ್ಟ್ಮೆಂಟ್ ಆಗಲಿ, ಇನ್ನು ಹಣದ ಖರ್ಚು ವೆಚ್ಚಗಳ ಬಗ್ಗೆ ತೆಗೆದುಕೊಳ್ಳುವಂಥ ತೀರ್ಮಾನ ಆಗಲಿ, ಒಟ್ಟಾರೆ ಈ ಹಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಆದಷ್ಟು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:32 ಬೆಳಿಗ್ಗೆ 6:36 ಇನ್ನು ಮಧ್ಯಾಹ್ನ 12:17 ಮಧ್ಯಾಹ್ನ 1:13 ಹಾಗೆ ರಾತ್ರಿ 7:01 ರಾತ್ರಿ 8:04 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಆಯಾ ದಿನದ ಪಂಚಾಂಗವನ್ನು ನೋಡಿಕೊಳ್ಳಿ. ಹಾಗಾಗಿ ಈ ಪಂಚ ಅಂಗಗಳಾದಂಥ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಬೋದು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ಬೇಕಾದಂತಹ ಮಾಹಿತಿಗಳನ್ನು ಅನುಸರಣೆ ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿನೇ ನಿಮ್ಮ ಕಾರ್ಯವನ್ನು ಬಹಳ ಶ್ರಮಪಟ್ಟು, ಬಹಳ ಕಷ್ಟಪಟ್ಟು ಪ್ರಾರಂಭ ಮಾಡ್ತೀರಿ. ಅದರ ಫಲಿತಾಂಶ ನೀವು ನಿರೀಕ್ಷೆ ಮಾಡಿದಂತೆ ಇರಬೇಕು ಅಂತ ಹೇಳಿದ್ರೆ ಈ ಕೆಲಸಗಳ ಆರಂಭ ಅಥವಾ ನಿಮ್ಮ ಪ್ರಯಾಣದ ಆರಂಭ ಬಹಳ ಶುಭ ಮುಹೂರ್ತದಲ್ಲಿ ಇರಬೇಕು. ಇದೊಂದನ್ನು ಗಮನ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆ ಅಂತ ಹೇಳಿದ್ರೆ ಈ ದಿನ ಧನುರಾಶಿಗೆ ಕುಜನ ಪ್ರವೇಶ ಆಗ್ತಾ ಇರುವಂಥ ಒಂದು ದಿನ. ಹಾಗಾಗಿ ಇಲ್ಲಿಯವರೆಗೆ ವೃಶ್ಚಿಕ ರಾಶಿಯಲ್ಲಿ ಇದ್ದಂತಹ ಕುಜ ಈ ದಿನದಿಂದ ಧನುರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗೆ ನಾಳೆಯಿಂದ ಬುಧ ಕೂಡ ವಕ್ರಿಯಾಗುವಂತಹ ಸಂದರ್ಭ. ಹಾಗಾಗಿ ಧನುರಾಶಿಯಲ್ಲಿರುವಂತಹ ಬುಧ ವೃಶ್ಚಿಕ ರಾಶಿಗೆ ವಕ್ರ ಚಲನೆಗೆ ಬರ್ತಾ ಇರುವಂಥವನು. ಇದರಿಂದ ವ್ಯಾಪಾರಸ್ಥರು, ವ್ಯವಹಾರಸ್ಥರ ಮೇಲೆ ಕೆಲವೊಂದು ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುವಂಥದ್ದು ಕೂಡ ಇದೆ. ಏಕೆಂದರೆ ಬುಧನ ವಕ್ರ ಚಲನೆ ಅಷ್ಟೊಂದು ಹಣಕಾಸಿನ ವ್ಯವಹಾರಗಳಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದನ್ನು ನೋಡ್ಬೋದು. ಹಾಗೆ ಜನವರಿ 7ನೇ ತಾರೀಕು ಬುಧ ರುಜುತ್ವವನ್ನು ಪಡ್ಕೊಳ್ಳುವಂಥವನು. ನೇರ ಚಲನೆ ಬುಧನಿಗೆ ಬರುವಂಥದ್ದು ಜನವರಿ 7ನೇ ತಾರೀಕು. ಅಲ್ಲಿಯವರೆಗೆ ಈ ವ್ಯವಹಾರ ಮಾಡುವಂಥವರು, ವರ್ತಕರು, ದಳ್ಳಾಳಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಬಗ್ಗೆ ನಾವು ನಾಳಿನ ಸಂಚಿಕೆಯಲ್ಲಿ ವಿವರಗಳನ್ನು ನೋಡೋಣ. ಈ ಬುಧನ ವಕ್ರ ಚಲನೆ ಯಾರಿಗೆ ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ಅನ್ನುವಂಥ ವಿಚಾರಗಳನ್ನು. ಇನ್ನು ನಾಳೆಯ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ
ದಿನ. ಯಾಕೆಂದ್ರೆ ನಾಳೆ ಪುನರ್ವಸು ನಕ್ಷತ್ರ ಇರುತ್ತೆ, ಗುರುವಾರದ ದಿನ ಬಂದಿರುವಂಥದ್ದು. ಹಾಗಾಗಿನೇ ನಾಳೆ ಬೆಳಿಗ್ಗೆ 7:10 ನಾಳೆ ರಾತ್ರಿ 1:04 ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಇದನ್ನ ಕೂಡ ನೀವು ಉಪಯೋಗ ಮಾಡ್ಕೊಳ್ಬಹುದು. ಕೆಲವೊಂದು ಕೆಲಸ ಕಾರ್ಯಗಳನ್ನ ವಿಶೇಷವಾಗಿ ಆರಂಭ ಮಾಡಲಿಕ್ಕೆ ನಾಳೆ ಪ್ರಶಸ್ತವಾಗಿರುವಂತಹ ಸಂದರ್ಭ. ಹಾಗೆ ನಾವು 2 ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ಸುಚಿತ್ರಾ ಮಂಜು ಇವರು ಹಲವಾರು ದಿನಗಳಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಕಷ್ಟ ಬಂದಿದೆ, ಜೀವನದಲ್ಲಿ ನೆಮ್ಮದಿ ಇಲ್ಲ, ಏನಾದರೂ ಒಂದು ಪರಿಹಾರ ತಿಳಿಸಿ ಅಂತ ಹೇಳಿ. ಹಾಗಾಗಿ ಸುಚಿತ್ರಾ ಅವರವರಿಗೆ ಒಂದು ಸೂಚನೆ ಏನು ಅಂತ ಹೇಳಿದ್ರೆ, ನಿಮ್ಮ ರಾಶಿ ನಕ್ಷತ್ರ ಇತ್ಯಾದಿ ವಿವರಗಳು ನಮಗೆ ಗೊತ್ತಿಲ್ಲ. ಹಾಗಾಗಿ ಯಾವ ರೀತಿಯ ಕಷ್ಟ ಬಂದಿದೆ ಅಂತ ಹೇಳಿ ನಿಮ್ಮ ನಾಮ ಬಲದ ಮೇಲೆ ಹೇಳ್ಬೋದೇ ಹೊರತು ನಿಖರವಾಗಿ ಹೇಳಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತೆ ಹುಟ್ಟಿದ ಸ್ಥಳ ಇದನ್ನ ನಿಖರವಾಗಿ ನೀವು ಕಳಿಸ್ಕೊಡ್ಬೇಕು. ಆಗ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಿ ನಿಮಗೆ ಬಂದಿರುವಂತಹ ದೋಷಗಳು ಏನು, ಯಾವ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನ ತಿಳಿಸೋಣ. ಅಲ್ಲಿಯವರೆಗೆ ನೀವು ತಾಳ್ಮೆಯಿಂದ ಇರಿ. ಹಾಗೆ ನಿಮ್ಮ ಮನೆ ದೇವರನ್ನ, ಕುಲದೇವರನ್ನ ಆರಾಧನೆ ಮಾಡೋದನ್ನ ಮುಂದುವರಿಸ್ತಾ ಇರಿ. ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಇದು ಕಷ್ಟದ ಸಮಯ, ನಾಳೆಯ ದಿನ ನಿಮಗೆ ಒಳ್ಳೆಯ ಸಮಯ ಬಂದೇ ಬರುತ್ತೆ. ಹಾಗಾಗಿ ನಿಮ್ಮ ತಾಳ್ಮೆ ನಿಮ್ಮ ಜೊತೆಗಿರ್ಲಿ ಅಂತ ಹೇಳ್ತಾ, ಇನ್ನು ಗೌರಮ್ಮ ಅನ್ನುವಂಥ ನಮ್ಮ ವೀಕ್ಷಕರೊಬ್ಬರು ಸಪ್ತ ಚಿರಂಜೀವಿಗಳು ಯಾರು ಅನ್ನುವಂಥ ವಿಚಾರಗಳನ್ನ ಕೇಳಿದ್ದಾರೆ. ಏಕೆಂದ್ರೆ ಮೊನ್ನೆ ನಡೆದಂತಹ ಹನುಮದ್ ವ್ರತದ ಸಂದರ್ಭದಲ್ಲಿ ಹನುಮಂತನನ್ನು ಕೂಡ ಚಿರಂಜೀವಿಗಳಲ್ಲಿ ಒಬ್ಬರು ಅಂತ ಹೇಳಿದಾಗ ಪ್ರಶ್ನೆ ಬಂದಿದೆ. ಹಾಗಾಗಿ ಈ 7 ಜನ ಚಿರಂಜೀವಿಗಳು ನಮ್ಮ ಹಿಂದೂ ಧರ್ಮದಲ್ಲಿ ಉಲ್ಲೇಖಿತವಾಗಿರುವಂಥದ್ದು. ಹಲವಾರು ಪುರಾಣಗಳಲ್ಲೂ ಕೂಡ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಸಪ್ತ ಚಿರಂಜೀವಿಗಳನ್ನ ಹೇಳುವಂತಹ ಒಂದು ಸಂಸ್ಕೃತ ಶ್ಲೋಕ ಇದೆ. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಬಹಳ ವಿಶೇಷವಾಗಿ ಅಶ್ವತ್ಥಾಮ, ಬಲಿಚಕ್ರವರ್ತಿ, ವೇದವ್ಯಾಸರು, ಹನುಮಂತ, ವಿಭೀಷಣ, ಕೃಪ ಮತ್ತೆ ಪರಶುರಾಮ ಇವರನ್ನ ಚಿರಂಜೀವಿಗಳು ಅಂತ ಹೇಳಿ ಕರೀತಾರೆ. ಹಾಗಾಗಿ ಹಿಂದೂ ಪುರಾಣಗಳ ಪ್ರಕಾರ ರಾಮಾಯಣ ಮತ್ತೆ ಮಹಾಭಾರತಗಳಿಗೆ ಸಂಬಂಧಪಟ್ಟಂತಹ 7 ಪೌರಾಣಿಕ ವ್ಯಕ್ತಿಗಳನ್ನ ಚಿರಂಜೀವಿಗಳು ಅಂತ ಹೇಳಿ ನಂಬಿದ್ದಾರೆ. ಅವರು ಈಗಲೂ ಕೂಡ ಜೀವಂತ ಇದ್ದಾರೆ, ಅವರ ಪ್ರಭಾವ ಈಗಲೂ ಕೂಡ ಇದೆ ಅನ್ನುವಂಥ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ 7 ಮಂದಿಯನ್ನ ಸಪ್ತ ಚಿರಂಜೀವಿಗಳು ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿನೇ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಮಕ್ಕಳಿಗೆ ಹುಟ್ಟಿದ ಹಬ್ಬದ ಸಂದರ್ಭ ಬಂದ್ರೆ ಈ ಸಪ್ತ ಚಿರಂಜೀವಿಗಳ ಶ್ಲೋಕಗಳನ್ನ ಹೇಳ್ಕೊಳ್ಳುವಂಥದ್ದು, ಅದನ್ನ ಅವರಿಗೆ ಬಾಯಿಪಾಠ ಮಾಡಿಸುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಆ ಮಗು ಕೂಡ ಚಿರಂಜೀವಿಯಂತೆ ದೀರ್ಘಾಯುಸ್ಸನ್ನು ಹೊಂದಲಿ ಅನ್ನುವಂಥ ಅಭಿಪ್ರಾಯ ನಮ್ಮ ಧರ್ಮದಲ್ಲಿ ಇರುವಂಥದ್ದು. ಹಾಗಾಗಿನೇ ಪ್ರತಿಯೊಂದು ವಿಚಾರಗಳನ್ನ ನಾವು ಗಮನಿಸ್ತಾ ಹೋದ್ರೆ ಅದರ ಹಿನ್ನೆಲೆಯಲ್ಲಿ ತುಂಬಾ ಮಹತ್ವದ ಅಂಶಗಳು ಅಡಗಿರುತ್ತೆ. ಅದನ್ನ ನಾವು ಕುತೂಹಲದಿಂದ ನೋಡಿದಾಗ ಅದರ ಸಾರ ತಿಳಿಯುತ್ತೆ. ಹಾಗಾಗಿ ಈ ದಿನ ಗೌರಮ್ಮ ಇವರು ಕೇಳಿರುವಂತಹ ಪ್ರಶ್ನೆ ಬಹಳ ಸಮಯೋಚಿತವಾಗಿತ್ತು, ಸಂದರ್ಭೋಚಿತವಾಗಿತ್ತು. ಈ ಸಪ್ತ ಚಿರಂಜೀವಿಗಳು ಯಾರು ಅನ್ನುವಂಥ ಒಂದು ವಿಚಾರವನ್ನ. ಹಾಗೆ ನಾವು ಮೊನ್ನೆಯ ಸಂಚಿಕೆಯಲ್ಲಿ ಶುಕ್ರನ ರಾಶಿ ಬದಲಾವಣೆಯ ಬಗ್ಗೆ ಹೇಳ್ತಾ ಇದ್ವಿ. ಅಂದ್ರೆ ವೃಶ್ಚಿಕ ರಾಶಿಗೆ ಶುಕ್ರನ ಪ್ರವೇಶ ಆಗಿದೆ. ಇದರಿಂದ ಶುಕ್ರ ದೆಸೆ ಕೆಲವರಿಗೆ ವಿಶೇಷ ರೀತಿಯಲ್ಲಿ ಪರಿಣಮಿಸ್ತಾ ಇದೆ, ಕೆಲವರಿಗೆ ಶುಕ್ರನಿಂದ ಅಶುಭ ಫಲಗಳು ಬರ್ತಾ ಇದೆ ಅನ್ನುವಂಥ ವಿಚಾರ. ಹಾಗಾಗಿ ಈ ದಿನದ ಸಂಚಿಕೆಯಲ್ಲಿ ನಾವು ತುಲಾ ರಾಶಿ, ವೃಶ್ಚಿಕ ರಾಶಿ, ಧನುರ್ ರಾಶಿ, ಮಕರ ರಾಶಿ, ಕುಂಭ ರಾಶಿ ಮತ್ತೆ ಮೀನ ರಾಶಿಯವರಿಗೆ ಈ ಶುಕ್ರನ ರಾಶಿ ಬದಲಾವಣೆ ಯಾವ ರೀತಿಯ ಫಲಾಫಲಗಳನ್ನ ತರತ್ತೆ ಅನ್ನುವಂಥ ವಿಚಾರಗಳನ್ನ ನೋಡೋಣ. ಹಾಗೆ ಬಂಧುಗಳೇ, ಮೊನ್ನೆಯ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರೊಬ್ಬರು ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ರು. ಅದೇನಂದ್ರೆ ಅವರಿಗೆ ರಾತ್ರಿ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ, ಬಂದ್ರೂ ಕೂಡ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ಅನ್ನುವಂಥ ಒಂದು ವಿಚಾರವನ್ನ. ಅದಕ್ಕೆ ಒಂದು ಸರಳವಾದಂತಹ ಪರಿಹಾರ ಅಂತ ಹೇಳಿದ್ರೆ, ಯಾವುದೇ ಒಂದು ಗುರುವಾರದ ದಿನ ಶುಭ ಮುಹೂರ್ತದಲ್ಲಿ ನೀವು ಅರಳಿ ಮರದ ಬುಡಕ್ಕೆ ಹೋಗಿ ಆ ಬುಡಕ್ಕೆ ಒಂದು ತಂಬಿಗೆ ನೀರನ್ನು ಹಾಕಿ ಅದರಿಂದ ಸ್ವಲ್ಪ ಚಕ್ಕೆಯನ್ನು ತನ್ನಿ. ಅಂದ್ರೆ ಅರಳಿ ಚಕ್ಕೆಯನ್ನು ತಂದು ಪ್ರತಿದಿನ ರಾತ್ರಿ ನೀವು ಮಲಗುವಂತಹ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿ. ಇದರಿಂದ ನಿಮಗೆ ನಿದ್ರೆ ಸರಿಯಾಗಿ ಬರುತ್ತೆ. ಹಾಗೆ ನಿದ್ರೆಯಲ್ಲಿ ಯಾವುದೇ ರೀತಿಯ ದುಸ್ವಪ್ನಗಳಾಗ್ಲಿ ಕೆಟ್ಟ ಕನಸುಗಳಾಗ್ಲಿ ಬರದೆ ನಿದ್ರಾ ಭಂಗ ಆಗುವಂಥದ್ದು ತಪ್ಪತ್ತೆ. ಈ ಒಂದು ಪರಿಹಾರವನ್ನ ನಂಬಿಕೆಯಿಂದ ಮಾಡಿ, ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಕೆಲವರು ಈ ವ್ಯಾಪಾರಸ್ಥರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಅದರಲ್ಲೂ ಸ್ವಂತ ಬಿಸಿನೆಸ್ ಮಾಡ್ತಾ ಇದ್ದೇನೆ, ಯಾವುದೇ ರೀತಿಯಲ್ಲಿ ಲಾಭ ಬರ್ತಾ ಇಲ್ಲ, ಇದಕ್ಕೆ ಒಂದು ಪರಿಹಾರ ಹೇಳಿ ಅಂತ ಹೇಳಿ. ಅಂಥವರು ಈ ಒಂದು ಧನಾಕರ್ಷಣೆಯ ತಂತ್ರವನ್ನ ಮಾಡಬೇಕಾಗತ್ತೆ. ಏನಂದ್ರೆ ಶುಕ್ರವಾರದ ದಿನ ಶುಕ್ರ ಹೊರೆಯಲ್ಲಿ ಈ ಒಂದು ಕೆಲಸ ಮಾಡಿ.
ಅದೇನಂದ್ರೆ 7 ಹಸಿರು ಬಣ್ಣದ ಏಲಕ್ಕಿ ತೆಗೆದುಕೊಳ್ಳಿ, ಜೊತೆಗೆ 7 1 ರೂಪಾಯಿ ಕಾಯಿನ್ಗಳನ್ನ ತೆಗೆದುಕೊಳ್ಳಿ. ಇದನ್ನ ಹಸಿರು ಬಣ್ಣದ ಬಟ್ಟೆಯಲ್ಲಿ ಇವೆರಡನ್ನು ಹಾಕಿ ಕಟ್ಟಿಡಿ. ಅದನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ, ಅಥವಾ ನೀವು ವ್ಯಾಪಾರ ಮಾಡುವಂತಹ ಗಲ್ಲಾ ಪೆಟ್ಟಿಗೆ ಏನಿದೆ ಅದರಲ್ಲಿ ಇಟ್ಕೊಳ್ಳಿ. ಇದನ್ನ ಪದೇ ಪದೇ ಮುಟ್ತಾ ಇರಬೇಡಿ. ಹಾಗೆ ಯಾರಿಗೂ ಸಿಕ್ಕದಂತಹ ಜಾಗದಲ್ಲಿ ಇದನ್ನ ಭದ್ರವಾಗಿ ಎತ್ತಿಡಿ. ಹಾಗೆ ನೀವು ನಿಮ್ಮ ಗಲ್ಲಾ ಪೆಟ್ಟಿಗೆಗಾಗ್ಲಿ ಅಥವಾ ನೀವು ಹಣ ಇಡುವಂತಹ ತಿಜೋರಿಗಾಗ್ಲಿ ಧೂಪ ದೀಪಗಳನ್ನು ತೋರಿಸುವಂತಹ ಸಂದರ್ಭದಲ್ಲಿ ಇದಕ್ಕೂ ಕೂಡ ಶ್ರದ್ಧೆಯಿಂದ ಧೂಪವನ್ನು ಬೆಳಗಿಸಿ. ಖಂಡಿತ ನಿಮ್ಮ ವ್ಯಾಪಾರ ಬೆಳಗತ್ತೆ. ಹಾಗಾಗಿ ಹಣಕಾಸಿನ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದು ನಿವಾರಣೆಯಾಗುತ್ತೆ. ಹಾಗಾಗಿ ಬಂಧುಗಳೇ, ನಾವು ತಿಳಿಸುವಂತಹ ಯಾವುದೇ ಪರಿಹಾರಗಳನ್ನು ಕೂಡ ಬಹಳ ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ. ಖಂಡಿತ ನಿಮಗೆ ನಿಧಾನ ಆದರೂ ಕೂಡ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಇದು ಹಲವಾರು ಜನ ಪ್ರಯೋಗ ಮಾಡಿ ಅನುಕೂಲಗಳನ್ನು ಪಡೆದುಕೊಂಡ ನಂತರ ತಿಳಿಸಿರುವಂತಹ ಮಾಹಿತಿಯನ್ನ ಆಧರಿಸಿರುವಂಥದ್ದು. ಇದನ್ನ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈಗಾಗಲೇ ಡಿಸೆಂಬರ್ 24ನೇ ತಾರೀಕು ಶುಕ್ರ ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಿದೆ. ಹಾಗಾಗಿ ಈ 24ನೇ ತಾರೀಕು ಡಿಸೆಂಬರ್ನಿಂದ ಜನವರಿ 18ನೇ ತಾರೀಕಿನವರೆಗೆ ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಇರುವಂತಹ ಸಂದರ್ಭ. ಹಾಗಾಗಿನೇ ಈ ಶುಕ್ರನ ಗೋಚಾರ ಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನ ನಾವು ಮೊನ್ನೆಯ ಸಂಚಿಕೆಯಲ್ಲಿ ನೋಡಿದ್ವಿ. ಈಗ ಅದರ ಮುಂದುವರೆದ ಭಾಗವನ್ನು ನೋಡೋಣ. ಅದರಲ್ಲೂ ತುಲಾ ರಾಶಿಯವರಿಗೆ ಈ ಶುಕ್ರನ ರಾಶಿ ಬದಲಾವಣೆ ಯಾವ ಫಲಾಫಲಗಳನ್ನು ತರುತ್ತೆ ಅನ್ನುವಂಥ ವಿಚಾರವನ್ನು ನೋಡೋದಾದ್ರೆ, ಇಲ್ಲಿ ಶುಕ್ರ ತುಲಾ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅಂದ್ರೆ 2ನೇ ಮನೆ ಅಂತ ಹೇಳಿದ್ರೆ ಇದು ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಇದು. ಹಾಗಾಗಿನೇ ಬಹಳ ವಿಶೇಷವಾಗಿ ನಿಮಗೆ ಧನಲಾಭ ಉಂಟಾಗುತ್ತೆ. ಅದರಲ್ಲೂ ಕುಟುಂಬಸ್ಥರೇ ಸೇರಿ ಮಾಡುವಂತಹ ವ್ಯಾಪಾರ ವ್ಯವಹಾರಗಳೇನಿದೆ ಇದರಲ್ಲಿ ಅದ್ಭುತವಾದಂತಹ ಜಯ ಪ್ರಾಪ್ತಿಯಾಗುತ್ತೆ. ವ್ಯಾಪಾರದ ಉನ್ನತಿ ಜೊತೆಗೆ ಬರಬೇಕಾದಂತಹ ಹಣ ಕೂಡ ನಿಮಗೆ ಬಂಡವಾಳ ರೂಪವಾಗಿ ವಾಪಸ್ ಬರುತ್ತೆ. ಇನ್ನು ಈ ಸಂದರ್ಭದಲ್ಲಿ ನೀವು ಅಲಂಕಾರಿಕ ವಸ್ತುಗಳನ್ನು ಕೊಂಡುಕೊಳ್ತೀರಿ. ಹಾಗೆ ಒಂದು ಪ್ರವಾಸ ಮಾಡುವಂಥದ್ದು, ಪ್ರಯಾಣ ಮಾಡುವಂಥದ್ದು, ಒಟ್ಟಾರೆ ಮನರಂಜನೆಗೆ ಹೆಚ್ಚು ಖರ್ಚು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಬಹುಮಾನಗಳ ಸ್ವೀಕಾರ ಆಗುವಂಥದ್ದು, ಅಂದರೆ ನಿಮಗೆ ಬಹುಮಾನ ಬರುವಂಥದ್ದು. ಹಾಗೆ ಕೆಲವರಿಗೆ ನೀವು ಕೂಡ ಬಹುಮಾನಗಳನ್ನು ಕೊಡಬೇಕಾಗತ್ತೆ. ಅದಕ್ಕಾಗಿ ಹಣ ಖರ್ಚಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದರಲ್ಲೂ ಬಹಳ ವಿಶೇಷವಾಗಿ ಸ್ತ್ರೀಯರಿಂದ ನಿಮಗೆ ಧನಲಾಭ ಉಂಟಾಗುತ್ತೆ. ಹಾಗಾಗಿ ಯಾರು ಸ್ತ್ರೀಯರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಶುಕ್ರ ದೆಸೆ ಆರಂಭ ಆಗಿರೋ ಸಂದರ್ಭ ಇದು. ಇನ್ನು ಕುಟುಂಬದಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣುವಂಥ ಸಂದರ್ಭ ಇದು ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ಮಾಡುವಂಥ ಸಂದರ್ಭ. ಹಾಗಾಗಿ ಶುಕ್ರನಿಂದ ಶುಭ ಫಲಗಳನ್ನು ನೀವು ಕಾಣ್ತೀರಿ ಗೋಚಾರದಲ್ಲಿ. ಅದರಲ್ಲೂ ಬಹಳ ವಿಶೇಷವಾಗಿ ನೀವು ವೈಭವ ವಸ್ತುಗಳ ಶೇಖರಣೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ವಾಹನ ಕೊಳ್ತೀರಿ, ಚಿನ್ನಾಭರಣಗಳನ್ನು ಕೊಂಡ್ಕೊಳ್ತೀರಿ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಬೇಕಾದಂತಹ ಬಂಡವಾಳಗಳನ್ನು ಕ್ರೋಢೀಕರಣ ಮಾಡ್ತೀರಿ. ಬ್ಯಾಂಕಿನಿಂದ ಸಾಲ ಇರ್ಬೋದು, ಸಂಘ ಸಂಸ್ಥೆಯಿಂದ ಸಾಲ ಇರ್ಬೋದು, ಬಹಳ ಬೇಗ ನಿಮಗೆ ಒದಗಿ ಬರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳು ನಿಮ್ಮ ಕೈ ಹಿಡಿಯುತ್ತೆ. ಅಧಿಕ ಮಟ್ಟದ ಲಾಭ ಉಂಟಾಗುವಂಥದ್ದು. ವ್ಯಾಪಾರಿ ಸಂಬಂಧವಾಗಿ ನೀವು ಪ್ರಯಾಣ ಮಾಡಬೇಕಾದಂತಹ ಸಂದರ್ಭಗಳು ಕೂಡ ಬರುತ್ತೆ. ಒಟ್ಟಾರೆ ನಿಮಗೆ ಸಂತೋಷದ ಸಂದರ್ಭ. ಹಾಗೆ ಹೊಸದಾಗಿ ವಿವಾಹ ಆಗಿರುವಂಥವ್ರಿಗೆ ದಾಂಪತ್ಯ ಸಂತೋಷ ಇದೆ. ಹಾಗೆ ಮಕ್ಕಳಿಲ್ಲ ಅನ್ನುವಂಥ ಕೊರಗು ಯಾರಿಗಾದರೂ ಇದ್ದರೆ ಈ ಸಂದರ್ಭದಲ್ಲಿ ನಿಮಗೆ ಸಂತಾನ ಪ್ರಾಪ್ತಿಯಾಗುವಂಥದ್ದು ಕೂಡ ಇದೆ. ಹಾಗೆ ಒಳ್ಳೆಯ ಆರೋಗ್ಯ ಇರುತ್ತೆ ನೋಡಿ. ಅದಕ್ಕಾಗಿಯೇ ಕೆಲವೊಂದು ಕಷ್ಟಕರವಾದ ಕೆಲಸ ಅಂತ ಇದ್ರೂ ಕೂಡ ಅದನ್ನು ಬಹಳ ದಿಟ್ಟತನದಿಂದ, ಅಷ್ಟೇ ಮುತುವರ್ಜಿಯಿಂದ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಹಾಗಾಗಿನೇ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ಉಂಟಾಗುತ್ತೆ. ಇನ್ನು ಸ್ತ್ರೀಯರಿಗಾಗಿ ಸ್ವಲ್ಪ ಹಣ ವ್ಯಯವಾಗುತ್ತೆ, ಆದರೂ ಕೂಡ ಅದರಲ್ಲಿ ಒಂದು ಸಂತೋಷ ಅನ್ನುವಂಥದ್ದು ಇರುತ್ತೆ. ಒಟ್ಟಾರೆ ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ಇರುವವರೆಗೂ ಕೂಡ ನಿಮಗೆ ನೆಮ್ಮದಿ ಇರುತ್ತೆ, ಭದ್ರತೆ ಇರುತ್ತೆ. ಇನ್ನು ಧನುರಾಶಿಯವರಿಗೆ ನಿಮ್ಮ ಜನ್ಮರಾಶಿಯಿಂದ ಶುಕ್ರ ದ್ವಾದಶ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು 12ನೇ ಮನೆಯಲ್ಲಿ ಶುಕ್ರ ಇರುವಂಥದ್ದು. ಇದು ವ್ಯಯಸ್ಥಾನ. ಹಾಗಾಗಿನೇ ಈ ಸಂದರ್ಭ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಸ್ವಲ್ಪ ಹಣಕಾಸಿನ ಖರ್ಚು ವೆಚ್ಚಗಳಾದರೂ ಕೂಡ ಅದರಲ್ಲಿ ತಾತ್ಕಾಲಿಕವಾದಂಥ ಒಂದು ಸುಖ ಸಿಕ್ಕತ್ತೆ. ಶಾಶ್ವತವಾದ ಕೆಲಸ ಕಾರ್ಯಗಳಾಗದೇ ಇದ್ರೂ ಕೂಡ ಅಲ್ಪ ಸ್ವಲ್ಪ ತೃಪ್ತಿಗೆ ಈ ಸಮಾಧಾನ ಪಟ್ಟುಕೊಳ್ಳುವಂಥ ಸಂದರ್ಭ ಬಹಳಷ್ಟು ಇರುತ್ತೆ.
ಇನ್ನು ಮನೆಗಾಗಿ, ವಾಹನಕ್ಕಾಗಿ ಸ್ವಲ್ಪ ಹಣದ ಖರ್ಚು ಹೆಚ್ಚಾಗುವಂಥದ್ದು ಇದೆ. ಪ್ರಯಾಣಗಳು ಒಮ್ಮಿಂದೊಮ್ಮೆಲೆ ಬಂದು ಒದಗುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ನೀವು ಎಷ್ಟೇ ನಿಯಂತ್ರಣ ಮಾಡಿದ್ರೂ ಕೂಡ ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಖರ್ಚು ಆಗ್ತಾನೆ ಇರುತ್ತೆ. ಜೊತೆಗೆ ಈ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಮೋಜಿನ ವಸ್ತುಗಳನ್ನು ನೀವು ಖರೀದಿ ಮಾಡುವಂಥದ್ದು, ಹಾಗೆ ನಿಮ್ಮ ಸುಖ ಸಂತೋಷ, ನಿಮ್ಮ ವೈಯಕ್ತಿಕ ಬದುಕು ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಿ. ಒಟ್ಟಾರೆ ನೀವು ಪ್ರಯತ್ನ ಪಟ್ಟಷ್ಟು ಫಲಗಳಿರುತ್ತೆ. ಆ ಪ್ರಯತ್ನ ಸರಿ ದಾರಿಯಲ್ಲಿರಲಿ, ಪ್ರಾಮಾಣಿಕತೆಯಿಂದ ಇರಲಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಶಾಶ್ವತವಾಗಿ ಸಿಕ್ಕತ್ತೆ. ಹಾಗೆ ಮಕರ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗ್ತಾ ಇದೆ. ಏಕಾದಶ ಭಾವ ಇದು. ಹಾಗಾಗಿನೇ ಬಹಳ ಧನಾತ್ಮಕವಾದಂತಹ ಪ್ರಗತಿಯನ್ನು ಕಾಣುವಂತಹ ಸಂದರ್ಭ ಇದು. ಇನ್ನು ಹೊಸ ಹೊಸ ಸ್ನೇಹಿತರ ಪರಿಚಯ ಆಗತ್ತೆ. ಅವರನ್ನು ನಿಮ್ಮ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ನಿಮ್ಮ ಹಣಕಾಸಿನ ಚಟುವಟಿಕೆಗಳಿಗೆ ಬಳಸ್ಕೊಳ್ಳುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇರುತ್ತೆ. ಹಾಗೆ ವೃತ್ತಿಯಲ್ಲಿ ಧನಾತ್ಮಕವಾದಂತಹ ಬದಲಾವಣೆ ಆಗುತ್ತೆ. ಹಾಗಾಗಿ ವೃತ್ತಿ ಜೀವನ ನಿಮಗೆ ಸಂತೋಷ, ಯಾವುದೇ ರೀತಿಯ ಒತ್ತಡಗಳಿರಲ್ಲ. ಹಾಗೆ ನೀವು ಮಾಡುವಂತಹ ಪ್ರಯಾಣವಾಗಲಿ, ನಿಮ್ಮ ವಾಹನವಾಗಲಿ, ಅಥವಾ ನೀವು ವ್ಯಾಪಾರಕ್ಕಾಗಿ ಅಥವಾ ಈ ಹಣಕ್ಕಾಗಿ ಮಾಡುವಂತಹ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚು ಅನುಕೂಲತೆಗಳಿರುತ್ತೆ. ಇನ್ನು ಚಿನ್ನಾಭರಣ, ವಾಹನ ಮತ್ತು ಮನೆ ಇತ್ಯಾದಿ ಖರೀದಿಗಳಿಗೆ ಇದು ಒಳ್ಳೆಯ ಕಾಲ ನಿಮಗೆ. ಹಾಗಾಗಿ ನೀವು ಇಂತಹ ಒಂದು ಆಲೋಚನೆ ಏನಾದರೂ ಇದ್ದರೆ, ಸಂಕಲ್ಪ ಇದ್ದರೆ ಮುಂದುವರಿರಿ. ಸ್ವಲ್ಪ ಅಟೆಂಪ್ಟ್ ಮಾಡಿ, ಆ ಕೆಲಸಗಳು ತಾನೇ ತಾನಾಗಿ ಮುಂದುವರಿಯುತ್ತೆ. ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನೀವು ಶುಭ ಸುದ್ದಿಯನ್ನು ಕೇಳುವಂಥದ್ದು, ಅದರಲ್ಲೂ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂತಹ ಸಮಯ ಇದು. ಇನ್ನು ಸ್ತ್ರೀಯರಿಂದ ವಿಶೇಷವಾಗಿ ನಿಮಗೆ ಲಾಭ ಉಂಟಾಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿದ್ರೆ ನಿಮಗೆ ಒಂದು ಕೀರ್ತಿಯನ್ನು ತರ್ತಾರೆ. ಇನ್ನು ಕುಂಭರಾಶಿಯವರಿಗೆ ಶುಕ್ರ ದಶಮ ಭಾವದಲ್ಲಿರ್ತಾನೆ. ಹಾಗಾಗಿನೇ ಐಷಾರಾಮಿ ಸಾಮಗ್ರಿಗಳನ್ನು ನೀವು ಅನುಭವಿಸುವಂಥದ್ದು ಕೂಡ ಇದೆ. ಯಾವುದೇ ರೀತಿಯ ತಕರಾರುಗಳಿದ್ರೆ, ತಂಟೆಗಳಿದ್ರೆ ಅಲ್ಲಿ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಬೇಕು. ಯಾಕೆಂದರೆ ಈ ಸಂದರ್ಭದಲ್ಲಿ ಮನಸ್ಸಿಗೆ ಸ್ವಲ್ಪ ಎಡರ್ತೊಡರುಗಳಿರುತ್ತೆ. ಎಲ್ಲ ಒಂದು ಕಡೆ ಒತ್ತಾಯ ಅನ್ನುವಂಥದ್ದು ಬರ್ತಾ ಇರುತ್ತೆ. ಹಾಗಾಗಿನೇ ಈ 7.5 ಶನಿಯ ಜೊತೆಗೆ ಈ ಶುಕ್ರನ ಸಂಚಾರ ಕೂಡ ನಿಮಗೆ ಅಷ್ಟೊಂದು ಲಾಭವನ್ನು ತರ್ತಾ ಇಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಮೀನರಾಶಿಯವರಿಗೆ ನಿಮ್ಮ ಜನ್ಮರಾಶಿಯಿಂದ ಶುಕ್ರ ನವಮ ಭಾವದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಹಾಗಾಗಿನೇ ಈ 9ನೇ ಭಾವ ಅಂತ ಹೇಳಿದ್ರೆ ಐಶ್ವರ್ಯ ಗಳಿಕೆ ಆಗುವಂಥದ್ದು. ಯಾಕೆಂದರೆ ಇದು ಭಾಗ್ಯಸ್ಥಾನ. ನಿಮಗೆ ಅತ್ಯುತ್ತಮವಾದಂಥ ಲಾಭವನ್ನು ಪಡ್ಕೊಳ್ಳಿಕ್ಕೆ ತುಂಬ ಅವಕಾಶಗಳಿರುತ್ತೆ. ಹಾಗಾಗಿ ಸೋಮಾರಿತನ ಬಿಟ್ಟು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ, ಸ್ವಲ್ಪ ವಿಸ್ತರಣೆ ಮಾಡ್ಕೊಳ್ಳಿ. ಈ ಊರಿನಲ್ಲಿದ್ದರೆ ಪಕ್ಕದ ಊರಿಗೂ ವಿಸ್ತರಣೆ ಮಾಡಿ ಒಳ್ಳೆಯ ಲಾಭ ಸಿಕ್ಕತ್ತೆ. ಇನ್ನು ಬಹಳ ವಿಶೇಷವಾಗಿ ದೂರ ಸಂಚಾರ ಮಾಡುವಂಥ ಒಳ್ಳೆಯ ಯೋಗ ಕೂಡ ಇದೆ. ಇನ್ನು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿದ್ರೂ ಕೂಡ ಅದನ್ನು ಬಹಳ ಸಮರ್ಥವಾಗಿ ಎದುರಿಸ್ತೀರಿ. ಯಾಕೆಂದರೆ ನೀವು ನಂಬಿರುವಂತಹ ದೇವರು ನಿಮ್ಮನ್ನು ಕೈ ಬಿಡಲ್ಲ. ಹಾಗೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಸಮಯ ಇದು. ಇನ್ನು ಲಾಭದಾಯಕವಾದಂತಹ ಪ್ರಯಾಣ ಇರುತ್ತೆ. ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಈ ಸಂದರ್ಭದಲ್ಲಿ ನಿಮಗಿದೆ. ಒಟ್ಟಾರೆ ಈ ಸಮಯದ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಹಾಗೆ ದುರ್ಗಾದೇವಿ ಆರಾಧನೆಯನ್ನು ಮಾಡ್ತಾ ನಿಮ್ಮ ಸಂಕಷ್ಟಗಳು ದೂರ ಆಗುವಂಥ ಒಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ತಾ ಇರಿ. ಖಂಡಿತ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ಶುಕ್ರನ ಸ್ಥಾನ ಬದಲಾವಣೆಯಿಂದ 12 ರಾಶಿಯವರಿಗೆ ಯಾವ ಫಲಾಫಲಗಳಿದೆ ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಇನ್ನು ನಾಳೆ ನಾವು ಈ ಬುಧನ ವಕ್ರ ಚಲನೆಯಿಂದ ಆಗುವಂಥ ಪರಿಣಾಮಗಳೇನು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಎಲ್ರಿಗೂ ಕೂಡ ನಿಮ್ಮ ಆರಾಧ್ಯ ದೇವರು, ನಿಮ್ಮ ಇಷ್ಟ ದೇವರು ನಿಮಗೆಲ್ರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬನ್ನಿ ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಇದು ಕೀರ್ತಿ ಸ್ಥಾನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಮಾಧಾನ, ಜೊತೆಗೆ ನಿಮ್ಮ ಒಂದು ಕೆಲಸಗಳಿಂದ ನಿಮಗೆ ಒಂದು ಕೀರ್ತಿ ಕೂಡ ಪ್ರಾಪ್ತಿಯಾಗುತ್ತೆ. ಒಳ್ಳೆಯ ಗೌರವ ಸಂಪಾದನೆ ಮಾಡಿಕೊಳ್ಳುವಂಥ ವಿಶೇಷ ಸಂದರ್ಭ ಇದು. ಹಾಗೆ ಕೆಲವೊಂದು ಪರಿಸ್ಥಿತಿಗಳು ಈ ದಿನ ಸಮಸ್ಯಾತ್ಮಕವಾಗಿ ಕೂಡಿರುತ್ತೆ. ಆದರೆ ಅದನ್ನು ಹಿರಿಯರ ಸಮ್ಮುಖದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಬುದ್ಧಿವಂತಿಕೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಬಾಲ್ಯದ ಸ್ನೇಹಿತರ ಜೊತೆಯಲ್ಲಿ ಕೆಲವೊಂದು
ಯೋಜನೆಗಳನ್ನು ರೂಪಿಸುವಂಥದ್ದು. ಏನಾದರೂ ನೀವು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಬಹಳ ಅತ್ಯುತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಆಸಕ್ತಿಗೆ ತಕ್ಕಂಥ ಒಂದು ವ್ಯವಹಾರದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ನಿಮ್ಮ ಚಟುವಟಿಕೆಗಳು ಈ ದಿನದಲ್ಲಿ ನಿಮಗೆ ಒಳ್ಳೆಯ ಲಾಭವನ್ನು, ಅನುಕೂಲವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ನೀವು ಯಾವುದೇ ಕೆಲಸ ಸಿಕ್ಕಿದ್ರೂ ಕೂಡ ಅದರಲ್ಲಿ ಭೇದ ಭಾವ ಮಾಡಬೇಡಿ. ಏನಾನು ಮಾಡು ಕೈಗೆ ದೊರತುಜ್ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿ ಬೇಡ ಅಂತ ಹೇಳ್ತಾರೆ. ಅಂದರೆ ಸುಮ್ಮನೆ ಸೋಮಾರಿಯಾಗಿ ಕೂತಿರಬೇಡ, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡು. ನನ್ನಿಂದ ಏನಾಗತ್ತೆ ಅಂತ ಹೇಳಿ ಕೈ ಚೆಲ್ಲಬಾರ್ದು. ನಾನು ಕೂಡ ಏನಾದರೂ ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸದಿಂದ ಮುಂದುವರಿರಿ. ಖಂಡಿತ ಈ ಕೀಳರಿಮೆ ಅನ್ನುವಂಥದ್ದು ನಿಮಗೆ ಹೋಗುತ್ತೆ. ಇದರಿಂದ ಕೆಲವೊಂದು ಸಾಧನೆಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸಂತೋಷ ಇಮ್ಮಡಿಯಾಗುವಂಥದ್ದು, ನಿಮಗೆ ಬೇಕಾದಂತಹ ಕೆಲವು ಸೌಲಭ್ಯಗಳು, ಸವಲತ್ತುಗಳು ತಾನಾಗಿ ಒದಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನದ ಬದಲಾವಣೆ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ 2ನೇ ಮನೆ ಅಂತ ಹೇಳಿದ್ರೆ ವಾಕ್ಸ್ಥಾನ ಇದು. ಹಾಗಾಗಿನೇ ಈ ದಿನ ನಿಮ್ಮ ಮಾತಿನಿಂದ ಕೆಲವು ಅನರ್ಥಗಳಾಗುವಂಥದ್ದು ಇದೆ. ಮಾತಿನಿಂದ ನಿಮ್ಮ ಮಿತ್ರರು ದೂರ ಹೋಗ್ತಾರೆ. ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ಒಡಕು ಮೂಡುವಂಥ ಸಾಧ್ಯತೆಗಳು ನಿಮ್ಮ ಮಾತಿನಿಂದಲೇ ಉಂಟಾಗುವಂಥದ್ದಿದೆ. ಹಾಗಾಗಿ ಮಾತು ಆದಷ್ಟು ಮೃದುವಾಗಿರಲಿ, ಸಂದರ್ಭೋಚಿತವಾಗಿರಲಿ. ಇನ್ನು ಈ ದಿನ ನಿಮ್ಮ ಪಾಲುದಾರರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ಕೆಲವೊಂದು ಮೂಲಭೂತವಾದಂಥ ಸಮಸ್ಯೆಗಳಿರುತ್ತೆ. ಈ ಬೇಸಿಕ್ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಈ ದಿನ ಸ್ವಲ್ಪ ಅಗ್ರಿವೇಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳು ಬರುವಂಥದ್ದು, ಇದ್ದಕ್ಕಿದ್ದಾಗೆ ಕೆಲಸಗಳಲ್ಲಿ ನೀವೇ ತೊಡಗಿಸ್ಕೊಳ್ಬೇಕು, ಸಮಯದ ಅಭಾವ, ಹಾಗೆ ಕೆಲಸವನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಕೂಡ ಇರುತ್ತೆ. ಹಾಗಾಗಿ ಬೇರೆಯವರ ಮಾರ್ಗದರ್ಶನ ಇಲ್ಲದೆ ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಬೇಕು. ಇದು ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವ್ಯವಹಾರಗಳು ಅಷ್ಟೊಂದು ಉತ್ಸಾಹದಾಯಕವಾಗಿರಲ್ಲ. ಎನರ್ಜಿ ಇಲ್ಲ, ಒಂದು ಝೀಲ್ ಅನ್ನುವಂಥದ್ದು ಇಲ್ಲ. ಅದಕ್ಕಾಗಿಯೇ ಸ್ವಲ್ಪ ಸೋಮಾರಿತನ ಕಾಡುತ್ತೆ. ಹಾಗೆ ಬಂದಷ್ಟು ಬರಲಿ ಸಾಕು ಅನ್ನುವಂಥದ್ರಲ್ಲೇ ನೀವು ತೃಪ್ತರಾಗ್ತೀರಿ. ಹಾಗಾಗಿ ಬಹಳ ಸಣ್ಣ ಪ್ರಮಾಣಕ್ಕೆ ಈ ದಿನ ನೀವು ಸೆಟ್ಲಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಹೊಸದಾಗಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಂಥ ಪ್ರಯತ್ನ ಇದ್ದರೆ ಅದು ಸಕ್ಸಸ್ ಆಗಲ್ಲ. ಮುಂದಕ್ಕೆ ಹೋಗುತ್ತೆ, ಇಲ್ಲಾಂದರೆ ಆ ವಸ್ತು ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ಖರೀದಿಯ ನಂತರದಲ್ಲಿ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಮಕ್ಕಳ ಆರೋಗ್ಯದ ಕಡೆ, ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಹಾಗೆ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಒಂದು ಕ್ವಾಲಿಟಿ ಟೈಮ್ ಕಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅವರ ಜೊತೆ ಇರಿ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿ, ಮನಬಿಚ್ಚಿ ಮಾತಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮನಃಶಾಂತಿ ಇರುವಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಮನಃಕಾರಕನಾದಂಥ ಚಂದ್ರನಿಂದ ಸಂತೋಷದ ಸಂದರ್ಭಗಳು ಬಹಳಷ್ಟು ಇದೆ. ಹಾಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿಮ್ಮ ಸಹೋದ್ಯೋಗಿಗಳಿಗೆ ಇಷ್ಟ ಆಗುತ್ತೆ. ಮೇಲಧಿಕಾರಿಗಳಿಗೆ ತುಂಬ ಪ್ರೀತಿ ಪಾತ್ರರಾಗ್ಬಿಡ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಗೋಚರಗಳು ಇರಲ್ಲ. ಇನ್ನು ವ್ಯಾಪಾರ ವ್ಯವಹಾರಗಳು ಎಂದಿನಂತೆ ಚೆನ್ನಾಗಿ ನಡೆಯುತ್ತೆ. ಒಳ್ಳೆಯ ಲಾಭದ ಮಾರ್ಗ ಈ ದಿನ ನಿಮಗೆ ಗೋಚರವಾಗುವಂಥದ್ದು ಕೂಡ ಇದೆ. ಆದರೆ ಈ ದಿನದಲ್ಲಿ ನಿಮಗೆ ಬರುವಂಥ ಆಸೆಗಳಾಗಿ ಬಯಕೆಗಳಾಗಲಿ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಡಿ. ಆಶೆಗಳ ಕೆಣಕದಿರು, ಪಾಶಗಳ ಬೀಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ಅಂತ ಹೇಳಿ DVG ಅವರು ಹೇಳಿದಾಗೆ ಯಾವುದೇ ರೀತಿಯ ಆಸೆಗಳನ್ನು ತೋರಿಸ್ಬೇಡ, ಆಸೆ ತೋರಿಸಿ ನನ್ನನ್ನು ಕೆಣಕಬೇಡ ಅಂತ ಹೇಳಿ ಭಗವಂತನನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ಹಾಗೆ ಕಷ್ಟಕರವಾದಂತಹ ಪರೀಕ್ಷೆಗಳಿಗೆ ಒಳಪಡಿಸಿದ್ರೆ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯವನ್ನು ಕೊಡು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ವೃತ್ತಿಪರವಾದಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಕ್ಕುವಂಥದ್ದು ಈ ದಿನ.
ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಮಾತಿಗೆ ಈ ದಿನ ಬೆಲೆ ಹೆಚ್ಚಾಗಿರುತ್ತೆ. ಮಾತಿಗೆ ಒಂದು ತೂಕ ಇದೆ, ಮೌಲ್ಯವಿದೆ. ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ನಿಮಗೆ ಉತ್ತಮವಾದಂಥ ವಾಕ್ಚಾತುರ್ಯವನ್ನು ಕೊಟ್ಟಿದ್ದಾನೆ. ಒಳ್ಳೆಯ ಮಾತುಗಾರಿಕೆ ಇದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಇದು ನಿಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸುವುದರ ಜೊತೆಗೆ ಕೆಲವೊಂದು ವಿಶೇಷ ಸಾಧನೆಗಳನ್ನು ಮಾಡ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಸಂಕಲ್ಪದಂತೆ ಸಂಪೂರ್ಣ ಸಿದ್ಧಿಯನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗೆ ಹೆಚ್ಚಿನ ಶುಭ ಸುದ್ದಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮಗೆ 12ನೇ ಸ್ಥಾನದಲ್ಲಿದ್ದಾನೆ. ಇದು ವ್ಯಯಸ್ಥಾನ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ, ಸೋಲಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗೆ ಕೆಲವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಅಷ್ಟೊಂದು ಧೈರ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದಿನದ ಗ್ರಹಗತಿಗಳು ನಿಮ್ಮ ಆತ್ಮಸ್ಥೈರ್ಯವನ್ನು ಕುಂದಿಸ್ಬಿಟ್ಟಿದೆ. ಆತ್ಮವಿಶ್ವಾಸದ ಮಟ್ಟ ತುಂಬ ಕಡಿಮೆ ಇರುವಂಥದ್ದು. ಹಾಗಾಗಿನೇ ಈ ಪರಿಸ್ಥಿತಿಗಳು ನಿಮಗೆ ಸ್ವಲ್ಪ ಗೊಂದಲಮಯವಾಗಿರುತ್ತೆ. ಆದರೆ ಹೊಸ ಹೊಸ ಸವಾಲುಗಳನ್ನು ಎದುರಿಸುವಂಥ ಒಂದು ತಾಕತ್ತಿದೆ, ಬುದ್ಧಿವಂತಿಕೆ ಇದೆ. ಆದರೆ ಪ್ರಾರಂಭ ಮಾಡ್ತೀರಿ, ಎಲ್ಲೋ ಮಧ್ಯದಲ್ಲಿ ಅದನ್ನು ನಿಲ್ಲಿಸಬೇಕಾದಂಥ ಅನಿವಾರ್ಯತೆ ಕಂಡುಬರುತ್ತೆ. ಹಾಗೆ ಈ ದಿನ ಹೊಸ ಹೊಸ ಸಾಲಗಳನ್ನು ಮಾಡುವಂಥ ಆಲೋಚನೆ ಕೂಡ ಇದೆ. ಏಕೆಂದರೆ ನಿಮಗೆ ಬೇಕಾದಂಥ ಹಣಕಾಸಿನ ಒಂದು ಪರಿಸ್ಥಿತಿ ಏನಿದೆ ಅದು ಅಷ್ಟೊಂದು ಆಶಾದಾಯಕವಾಗಿಲ್ಲ. ಹಾಗಾಗಿ ನಿಮ್ಮ ಒಂದು ಸಮಸ್ಯೆಗೆ ಅಥವಾ ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಹಣದ ಅಗತ್ಯತೆ ತುಂಬ ಕಂಡುಬರುತ್ತೆ ಈ ದಿನದಲ್ಲಿ. ಹಾಗೆ ಕುಟುಂಬ ಸದಸ್ಯರ ವರ್ತನೆ ನಿಮಗೆ ಈ ದಿನ ಸ್ವಲ್ಪ ಬೇಸರವನ್ನು ತರಿಸ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥ ಈ ಸ್ವಭಾವ, ಈ ವರ್ತನೆ ನಿಮಗೆ ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ಇನ್ನು ಹೊಸ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಆಲೋಚನೆಗಳು ತಲೆ ಕೆಳಗಾಗ್ಬಿಡುತ್ತೆ. ಹಾಗಾಗಿ ನೀವು ಏನೇ ಪ್ಲ್ಯಾನ್ ಮಾಡಿದ್ರೂ ಕೂಡ ಅದು ಸಕ್ಸಸ್ ಆಗಲ್ಲ, ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಕೂಡ ಇರೋದಿಲ್ಲ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಒಂದು ಅನುಭವ ಬಹಳ ವಿಶೇಷವಾಗಿ ನೀವು ಗಮನಿಸಬೇಕು. ಯಾವುದರಲ್ಲಿ ಗೆಲುವಿದೆ, ಯಾವುದರಲ್ಲಿ ಸೋಲಿದೆ ಅನ್ನೋವಂಥದ್ದನ್ನು ಒಂದು ಅವಲೋಕನ ಮಾಡಿಕೊಳ್ಬೇಕು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಆಗ ಮಾತ್ರ ನೀವು ಒಳ್ಳೆಯ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಬಹಳ ವಿಶೇಷವಾಗಿ ನಿಮಗೆ ಯಾವುದೇ ರೀತಿಯ ಅನಾರೋಗ್ಯ ಪರಿಸ್ಥಿತಿ ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೈರವಾಷ್ಟಕವನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡಿ, ರುದ್ರದೇವರ ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಚಲನೆ ಇರುವಂಥ ದಿನ. ಅಂದರೆ ತುಂಬ ಎನರ್ಜಿ ಇದೆ, ತುಂಬ ಒಂದು ರೀತಿಯಲ್ಲಿ ಆಕ್ಟಿವ್ ಆಗಿರುವಂಥ ಸಂದರ್ಭಗಳಿದೆ. ಹಾಗಾಗಿನೇ ಲಾಭ ಸ್ಥಾನದಲ್ಲಿ ನಿಮಗೆ ಚಂದ್ರ ಇದ್ದಾಗ ವಿಶೇಷವಾಗಿ ನಿಮ್ಮ ಹಣಕಾಸಿನ ಚಟುವಟಿಕೆಗಳು ನಿಮಗೆ ಸಮಾಧಾನವನ್ನು ತರುತ್ತೆ. ಆದಾಯ ಕಡಿಮೆ ಇದ್ದರೂ ಕೂಡ ಒಂದು ರೀತಿಯಲ್ಲಿ ತೃಪ್ತಿಯನ್ನು ಪಡುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ಈ ದಿನ ಚಂದ್ರನಿಂದ ಒಳ್ಳೆಯ ಫಲಗಳನ್ನು ಅನುಭವಿಸ್ತೀರಿ. ಮನಸ್ಸಿಗೆ ಶಾಂತಿ ಸಮಾಧಾನ ಇರುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ಕೂಡ ನಿಮಗೆ ಒಳ್ಳೆಯ ಧನಲಾಭ ಉಂಟಾಗುತ್ತೆ. ಒಳ್ಳೆಯ ಸಂಪಾದನೆ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ಸ್ನೇಹಿತರ ಜೊತೆ ವ್ಯವಹಾರ ಮಾಡ್ತಾ ಇದ್ದಂಥವ್ರಿಗೆ ಅದ್ಭುತವಾದಂತಹ ಜಯ ಪ್ರಾಪ್ತಿಯಾಗುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇದೆ. ಸಹೋದ್ಯೋಗಿಗಳ ಸಹಕಾರ ಬಹಳ ಚೆನ್ನಾಗಿ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಹಳೆಯ ಸಾಲದ ಒತ್ತಡಗಳೇನಾದರೂ ಇದ್ದರೆ ಅಥವಾ ಹಣಕಾಸಿನ ಪರಿಸ್ಥಿತಿಗಳಿಂದ ಏನಾದರೂ ಒಂದು ತಪ್ಪು ನಿರ್ಧಾರಗಳನ್ನು ಕೈಗೊಂಡಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಒದಗಿ ಬರುತ್ತೆ. ಹಾಗಾಗಿನೇ ಈ ದಿನದ ಪ್ರಯತ್ನ ನಿಮಗೆ ಹೆಚ್ಚು ಶುಭಕರವಾಗಿರುತ್ತೆ, ಲಾಭಕರವಾಗೂ ಕೂಡ ಇರುತ್ತೆ. ಆದರೆ ಈ ಕೌಟುಂಬಿಕ ವಿಚಾರದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳುವಂತಹ ಸಂದರ್ಭ ಬಂದರೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಒಂದಲ್ಲ 2 ಸಲ ಯೋಚನೆ ಮಾಡಿ ನಿರ್ಧಾರವನ್ನು ಪ್ರಕಟ ಮಾಡಬೇಕಾಗತ್ತೆ. ಇದೊಂದು ಬಾಬ್ತಿನಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಿ. ಉಳಿದೆಲ್ಲ ಅಡೆತಡೆಗಳು ಕೂಡ ನಿಮಗೆ ತಾನಾಗಿ ನಿವಾರಣೆಯಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದುಕೊಂಡಿರುವಂಥ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳಿದ್ದರೆ ಅದಕ್ಕೆ ಒಂದು
ಮೂರ್ತ ರೂಪವನ್ನು ಕೊಡಿ, ಅದನ್ನು ಚಾಲನೆ ಮಾಡಿ ಒಳ್ಳೆಯ ಲಾಭ ನಿಮಗೆ ಸಿಕ್ಕತ್ತೆ. ತುಂಬ ಮಹತ್ವಪೂರ್ಣವಾಗಿರುವಂಥ ದಿನ ನಿಮಗಿದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಬುಧನ ಕ್ಷೇತ್ರದಲ್ಲಿ ಚಂದ್ರ ಇದ್ದಾನೆ ಈ ದಿನದಲ್ಲಿ. ಹಾಗೆ ಈ ಬುಧನಿಗೆ ಚಂದ್ರ ಶತ್ರು ನೋಡಿ. ಹಾಗಾಗಿನೇ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದ್ದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕೈಗೆ ಬಂದ ಹಣ ನಿಮ್ಮ ಕೈಯಲ್ಲಿ ಉಳಿಯಲ್ಲ, ಆದಾಯ ಬರುತ್ತೆ, ಅಷ್ಟೇ ಖರ್ಚಾಗುತ್ತೆ. ಗೌರವ ಸಂಪಾದನೆ ಮಾಡ್ಕೊಳ್ತೀರಿ, ಯಾವುದೋ ಒಂದು ಸಣ್ಣ ತಪ್ಪಿಗೆ ಗೌರವವನ್ನು ಕಳ್ಕೊಳ್ತೀರಿ. ಹಾಗಾಗಿ ಈ ದಿನ ಬಂದದ್ದೆಷ್ಟೋ ಹೋದದ್ದೆಷ್ಟೋ ನಿಮಗೆ ಲೆಕ್ಕಾಚಾರ ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ವ್ಯವಸ್ಥಿತವಾಗಿ ನಿಮ್ಮ ಜೀವನ ನಿರ್ವಹಣೆಯನ್ನು ನೀವು ಮಾಡಬೇಕಾಗತ್ತೆ. ಇನ್ನು ಯಾವುದೇ ರೀತಿಯ ದ್ವಂದ್ವಗಳಿದ್ದರೆ ಅದಕ್ಕೆ ತಗಲಾಕ್ಕೊಳ್ಬೇಡಿ. ಯಾವುದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ, ಯಾವುದು ನಿಮಗೆ ಗೊತ್ತಿರುವಂಥ ದಾರಿ ಇದೆ, ಅಂಥದ್ರಲ್ಲೇ ಕ್ರಮಿಸಬೇಕು. ಅಂಥ ವಿಚಾರಗಳನ್ನೇ ಹೆಚ್ಚು ಈ ದಿನ ನಂಬಿಕೊಳ್ಬೇಕೇ ವಿನಃ ಎಲ್ಲೋ ಒಂದು ಕಡೆ ರಹಸ್ಯವಾಗಿ ಮಾಡುವಂಥ ವ್ಯವಹಾರಗಳಾಗಲಿ ಅಥವಾ ಗೊತ್ತಿಲ್ಲದೆ ಇರುವಂಥ ದಾರಿಯಲ್ಲಿ ನೀವು ಪ್ರಯಾಣ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಶುಭ ಲಾಭ ನಿಮಗೆ ಈ ದಿನ ದಕ್ಕಲ್ಲ. ಇನ್ನು ವಿಶೇಷವಾಗಿ ಸಹೋದರರಿಂದ ಒಳ್ಳೆಯ ಸಹಾಯ ಇದೆ. ಹಣಕಾಸಿನ ಸಹಾಯ ಬೇಕಾ, ಸಿಕ್ಕತ್ತೆ. ಬೇರೆ ಯಾವುದೇ ರೀತಿಯ ಶತ್ರುಗಳನ್ನು ನೀವು ಎದುರಿಸಬೇಕು ಅಂದರೂ ಈ ದಿನ ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಜೊತೆ ನಿಲ್ತಾರೆ. ಇದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಇದು. ಹಾಗೆ ಈ ದಿನದ ಆಲೋಚನೆಗಳು ಬಹಳ ಮಟ್ಟಿಗೆ ಕುಟುಂಬದ ಪರವಾಗಿ ಇರುವಂಥದ್ದು. ಹಾಗಾಗಿ ನಿಮ್ಮ ಸ್ವಾರ್ಥ ಇಲ್ಲ, ಕುಟುಂಬಕ್ಕಾಗಿ ಮಾಡ್ತೀರಿ. ಆ ಕುಟುಂಬ ನಿಮಗೆ ಎಷ್ಟು ಕೊಟ್ಟಿಲ್ಲ ಅದು ಬೇರೆ ವಿಚಾರ. ಆದರೂ ಕೂಡ ಈ ದಿನ ನಿಮ್ಮನ್ನು ನೀವು ಮರೆತು ಕುಟುಂಬಸ್ಥರಿಗಾಗಿ ಕೆಲಸವನ್ನು ಮಾಡ್ತೀರಿ. ಹಾಗಾಗಿ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಏಕೆಂದರೆ ಯಾರಿಂದಲೋ ಏನೋ ಆಗತ್ತೆ ಅಂತ ಹೇಳಿ ಅಂದ್ಕೊಂಡ್ರೆ ಅದು ಆಗಲ್ಲ. ಇದರಿಂದ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾಯಿರಿ. ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಕರ್ಮಣ್ಯೇ ವಾಧಿಕಾರಸ್ತೆ ಮಹಾಫಲೇಶು ಕದಾಚನ. ಇದನ್ನು ಜ್ಞಾಪಕದಲ್ಲಿಟ್ಕೊಂಡು ಮುಂದುವರಿತಾ ಇರಿ. ಖಂಡಿತ ಸಂತೋಷ ಇರುತ್ತೆ ಈ ದಿನದಲ್ಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ಗಣಪತಿಯನ್ನು ನೀವು ಪ್ರಾರ್ಥನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ 9ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ನಿಮಗೆ ಭಾಗ್ಯೋದಯ ಆಗ್ತಾ ಇದ್ದರೂ ಕೂಡ ಅದು ನಿಮ್ಮ ಕೈಗೆ ಬರಲ್ಲ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ. ಹಾಗಾಗಿ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಅನುಕೂಲಕರವಾಗ್ತಾ ಇದೆ ಅಂತ ಅಂದ್ರೂ ಅದರ ಆಂತರ್ಯದಲ್ಲಿ ನಿಮಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನುವಂಥ ವಿಚಾರ ಏನಿದೆ, ಇದನ್ನು ಈ ದಿನ ಬಹಳ ವಿಶೇಷವಾಗಿ ನೀವು ಪರಿಗಣಿಸಬೇಕು. ಅಂದರೆ ಎಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗಬಾರ್ದು, ಎಲ್ಲರನ್ನ ನಂಬಬಾರ್ದು. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ವಿಭಿನ್ನವಾದಂತಹ ವ್ಯತಿರಿಕ್ತವಾದಂತಹ ಒಂದು ಮನಸ್ಥಿತಿಗಳಿರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಈ ದಿನ ಭಗವಂತ ಏನು ಕೊಟ್ಟಿದ್ದಾನೆ ಅಷ್ಟರಲ್ಲೇ ತೃಪ್ತಿ ಪಡಬೇಕು. ಹೆಚ್ಚಿನದೇನನ್ನು ಕೂಡ ನೀವು ಈ ದಿನ ಬಯಸಬೇಡಿ. ಅದಕ್ಕಾಗಿಯೇ ಗುಂಡಪ್ಪನವರು ಒಂದು ಕಡೆ ಹೇಳ್ತಾರೆ ನೋಡಿ, ಬರದೆ ಇಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತು ಇರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರ್ಷಕದೆ ದಾರಿಯಲ್ಲೋ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ. ಬಹಳ ವಿಶೇಷವಾಗಿ ಇದನ್ನು ಗಮನಿಸಬೇಕು. ಏಕೆ ಅಂತ ಹೇಳಿದ್ರೆ ನಿಮ್ಮ ಕೈಗೆ ಬಂದಿರುವಂಥ ಆಲೋಚನೆಗಳೇನಿದೆ ಅದನ್ನು ನೀನು ಯಾವತ್ತೂ ಮರಿಬೇಡಿ. ಇನ್ನು ವಿಶೇಷವಾಗಿ ಈ ಕೆಡುಕುಗಳು ಬಹಳಷ್ಟು ಬರ್ತಾ ಇದೆ ನಿಮಗೆ. ಅದರ ಮಧ್ಯೆ ಯಾವುದು ಒಳಿತು ಆಗಿದೆ ಅನ್ನೋಂಥದ್ದನ್ನು ಕೂಡ ನೀವು ಜ್ಞಾಪಿಸ್ಕೊಳ್ಬೇಕು. ಆಗಲೇ ಜೀವನ ನಿಮಗೆ ಒಂದು ರೀತಿಯಲ್ಲಿ ಸಾರವತ್ತಾಗಿರುತ್ತೆ. ಹಾಗೆ ಈ ಕೆಡುಕುಗಳ ಮಧ್ಯದಲ್ಲಿ ಒಳಿತನ್ನು ಮಾಡಿರುವಂಥವರನ್ನು ಕೂಡ ಮರಿಬೇಡಿ. ಹಾಗೆ ಇರುವ ಭಾಗ್ಯವನ್ನು ನೆನಪಿಸಿಕೊಂಡು ಬರದೇ ಇರುವಂಥ ಒಂದು ಭಾಗ್ಯಕ್ಕೆ ಚಿಂತೆ ಮಾಡಬೇಡಿ. ಹಾಗಾಗಿ ಕನ್ನಡಿ ಒಳಗಿರುವಂಥ ಗಂಟಿಗೆ ಆಸೆ ಪಡಬೇಡಿ. ಅದು ಕನ್ನಡಿ ಒಳಗಿರುವಂಥದ್ದು ಮೇಲ್ನೋಟಕ್ಕೆ ಕಾಣಿಸುತ್ತೆ, ಆದರೆ ಅದು ನಿಮ್ಮ ಕೈಗೆ ಸಿಕ್ಕಲ್ಲ. ಇಂಥ ಒಂದು ವಿಶೇಷ ಸನ್ನಿವೇಶವನ್ನು ಈ ದಿನ ನೀವು ಎದುರಿಸ್ತೀರಿ. ಸ್ವಲ್ಪ ಎಚ್ಚರಿಕೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಸ್ವಲ್ಪ ಜೋಪಾನವಾಗಿ ನೋಡಿಕೊಳ್ಳಿ. ಇನ್ನು ಸಂಬಂಧಗಳ ವಿಚಾರವಾಗಿ ಈ ದಿನ ಸ್ವಲ್ಪ ಮೌನವಾಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸ್ವಲ್ಪ ಜಿಜ್ಞಾಸೆ ಇರುತ್ತೆ, ಸ್ವಲ್ಪ ಒತ್ತಡಗಳಿರುತ್ತೆ. ಹಾಗಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥ ತೀರ್ಮಾನ ಮಾಡುವಷ್ಟು ವಿವೇಕ ಕೂಡ ಈ ದಿನ ನಿಮ್ಮಲ್ಲಿರಲ್ಲ. ಇನ್ನು ನೀವು ವೃಥಾ ಪ್ರಯಾಣ ಮಾಡುವಂಥದ್ದು ಅಂದರೆ ಗೊತ್ತು ಗುರಿ ಇಲ್ಲದ ಪ್ರಯಾಣ ಈ ದಿನ ಸಾಧ್ಯವಾಗುತ್ತೆ. ಆದರೆ ಪ್ರಯಾಣ ನಿಮಗೆ ಅಷ್ಟೊಂದು ಲಾಭವನ್ನು ತರಲ್ಲ. ಹಾಗಾಗಿನೇ ಈ ದೂರದ ಪ್ರಯಾಣಗಳೇನಾದರೂ ಇದ್ದರೆ ಈ ದಿನ ಮುಂದಕ್ಕೆ ಹಾಕಿ. ಇನ್ನು ಈ ದಿನದಲ್ಲಿ ಹೊಸದಾಗಿ ಕೊಂಡುಕೊಂಡಂಥ ಉಪಕರಣಗಳಿರಲಿ, ವಸ್ತುಗಳಿರಲಿ, ಅದು ನಿಮಗೆ ಬಾಧಿಸುವಂಥದ್ದು. ಏಕೆಂದರೆ ಅದರ ಮೌಲ್ಯ ಈ ದಿನ ನಿಮಗೆ ದಕ್ಕಲ್ಲ. ಹಾಗೆ ಅದರ ಉಪಯೋಗ ಕೂಡ ಈ ದಿನ ಪ್ರಶ್ನಾರ್ಹವಾಗಿ ಇರುವಂಥದ್ದಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದರರ ಜೊತೆಯಲ್ಲಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳೇನಾದರೂ ಇದ್ದರೆ ಅದು ಕೂಡ ನಿಮ್ಮ ಮನಸ್ಸಿಗೆ ಬಾಧಿಸುವಂಥದ್ದು. ಹಾಗಾಗಿ ಈ ಸ್ತ್ರೀಯರ ವಿಚಾರ ಕೂಡ ನಿಮಗೆ ಈ ದಿನ ತಲೆನೋವು ತರಿಸುವಂಥದ್ದಾಗತ್ತೆ. ಒಟ್ಟಾರೆ ಈ ದಿನ ನೀವು ಏನೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಬಹಳ ವಿಶೇಷ ಆಸಕ್ತಿಯಿಂದ ಮಾಡಬೇಕು. ಹಾಗೆ ಯಾವುದೇ ರೀತಿಯ ಸಣ್ಣ ಪುಟ್ಟ ವಿಚಾರಗಳು ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇನ್ನು ಹಣಕಾಸಿನ ವಿಚಾರ ಆಗಲಿ, ಸಂಬಂಧದ ವಿಚಾರಗಳಲ್ಲಾಗಲಿ ಈ ದಿನ ವಾತಾವರಣ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಮನಸ್ಸಿಗೆ ಅಷ್ಟೊಂದು ಸಮಾಧಾನ ಇರಲ್ಲ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ನೀವು ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಮುಳುಗದಿರು, ಜೀವನದ ತೆರೆಯ ಮೇಲೆ ಈಜುತ್ತಿರು, ಒಳಿತನಾಗಿಸು, ಕೊಳುತ ಸಂತಸವ ಅನ್ನೋಂಥ ಮಾತು DVG ಅವರದ್ದು. ಹಾಗಾಗಿ ಇಲ್ಲಿ ಸಂತೋಷವನ್ನು ನೀವು ಕೊಡಬೇಕು, ಹಾಗೆ ಸಂತೋಷವನ್ನು ಪಡ್ಕೊಳ್ಬೇಕು. ಹಾಗಾಗಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನುವಂಥದ್ದನ್ನು ಇದನ್ನು ಇಟ್ಕೊಂಡ್ರೆ ಯಶಸ್ಸು ಕಾಣ್ತೀರಿ. ಹಾಗೆ ಜೀವನದ ತೆರೆಯ ಮೇಲೆ ಈಜ್ತಾ ಇರಬೇಕು, ಮುಳುಗಬಾರ್ದು. ಹಾಗಾಗಿ ಮೇಲೆ ಈಜುವಂಥ ಒಂದು ಕಲೆಗಾರಿಕೆಯನ್ನು ನೀವು ಕಲ್ತ್ಕೊಳ್ಬೇಕು. ಜೀವನವನ್ನು ಎದುರಿಸುವಂಥ ಒಂದು ಧೈರ್ಯವನ್ನು, ಅಷ್ಟೇ ಬುದ್ಧಿವಂತಿಕೆಯನ್ನು ನೀವು ಈ ದಿನ ಗಳಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಪೂರಕವಾದಂಥ ಒಂದು ವ್ಯವಸ್ಥೆಗಳು ಸಿಕ್ಕತ್ತೆ, ಅವಕಾಶಗಳಿದೆ, ಅನುಕೂಲತೆಗಳಿದೆ. ಅದನ್ನು ಬಳಸ್ಕೊಳ್ಳುವಂಥ ಒಂದು ವಿವೇಚನೆಯನ್ನು ಇಟ್ಕೊಳ್ಳಿ. ಹಾಗಾಗಿ ಪ್ರೆಸೆನ್ಸ್ ಆಫ್ ಮೈಂಡ್ ಇರಲಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ಉತ್ತಮವಾದಂತಹ ದಿನ. ಅದರಲ್ಲೂ ಸಭ್ಯ ವರ್ತನೆ ಇರುವಂತಹ ದಿನ. ಕುಟುಂಬ ಸ್ಥಾನದಲ್ಲಿ ನಿಮಗೆ ವಿಶೇಷ ಸ್ಥಾನಮಾನಗಳಿದೆ. ಯಾಕೆಂದರೆ ಈ 7ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಕುಟುಂಬದಿಂದ ಸಂಪೂರ್ಣವಾದಂಥ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಾಗೆ ಕೌಟುಂಬಿಕ ವಾತಾವರಣ ಕೂಡ ಶಾಂತಿಯುತವಾಗಿರುತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ. ಶ್ರದ್ಧೆಯಿಂದ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಇನ್ನು ಹೊಸ ವಸ್ತ್ರಗಳನ್ನು, ಹೊಸ ವಸ್ತುಗಳನ್ನು ಈ ದಿನ ಖರೀದಿ ಮಾಡುವಂಥ ಯೋಗ ಇದೆ. ಏನಾದರೂ ಒಂದು ಹೊಸತು ನಿಮಗೆ ಈ ದಿನ ಬಂದೊದಗತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳು ಬಹಳ ಚೆನ್ನಾಗಿ ಕೂಡಿ ಬರುತ್ತೆ ನಿಮಗೆ. ಹಾಗಾಗಿ ಯಾವುದೇ ಪ್ರಯತ್ನಗಳಿದ್ದರೂ ಕೂಡ ಈ ದಿನ ನಿಮಗೆ ಲಾಭದಲ್ಲಿ ಮುಕ್ತಾಯವಾಗುತ್ತೆ. ಅದು ಕೂಡ ನಿಮಗೆ ಒಂದು ರೀತಿಯಲ್ಲಿ ತೃಪ್ತಿಯನ್ನು ತರುತ್ತೆ. ಇನ್ನು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಅವರ ಜೊತೆ ಒಂದು ಸಂವಹನ, ಒಂದು ಮಾತುಕತೆ ಈ ದಿನ ನಿಮಗೆ ವಿಶೇಷವಾದಂಥ ಒಂದು ಇನ್ಸೈಟನ್ನು ತರುತ್ತೆ. ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ಚರ್ಚೆಯಿಂದ ನಿಮಗೆ ಉದ್ಭವ ಆಗುತ್ತೆ. ಇನ್ನು ವೃತ್ತಿಪರವಾದಂಥ ಉದ್ಯೋಗದಲ್ಲಿ ಜವಾಬ್ದಾರಿಗಳನ್ನು ಬಹಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತೀರಿ. ತುಂಬ ಎಫೆಕ್ಟಿವ್ ಆಗಿರುತ್ತೆ ಈ ದಿನ. ನಿಮ್ಮ ಮಾತು, ನಿಮ್ಮ ತೀರ್ಮಾನ, ನಿಮ್ಮ ಕೆಲಸದ ನಡೆ ಎಲ್ಲವೂ ಕೂಡ ಬಹಳ ಪರ್ಫೆಕ್ಟ್ ಆಗಿರುವಂಥದ್ದು. ಹಾಗಾಗಿನೇ ಈ ದಿನ ಬಹಳಷ್ಟು ಯಶಸ್ವಿಯಾಗಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ. ಆದರೆ ಈ ದಿನ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶಗಳಿರುತ್ತೆ. ನೋಡಿ, ಭಗವಂತ ಎಲ್ಲರಿಗೂ ಕೂಡ ಏನಾದರೂ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಒಂದು ಆಪರ್ಚುನಿಟಿ ಅನ್ನುವಂಥದ್ದು ಬಂದೇ ಬರುತ್ತೆ. ಆದರೆ ಅದರ ಅರ್ಥವನ್ನು ನೀವು ಮಾಡಿಕೊಳ್ಬೇಕು, ಯಾವುದಕ್ಕೆ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿವೇಚನೆ ನಿಮ್ಮ ಕೈಲಿದ್ದರೆ ಖಂಡಿತ ಯಶಸ್ವಿ ಜೀವನ ಈ ದಿನದ್ದು ನಿಮ್ಮದು. ಹಾಗೆ ಈ ದಿನ ಮಾನಸಿಕ ಚಿಂತೆಗಳು ದೂರವಾಗುತ್ತೆ. ಒಂದು ರೀತಿಯಲ್ಲಿ ಭದ್ರತೆ ಇರುತ್ತೆ, ಒಂದು ಸೆಕ್ಯೂರ್ಡ್ ಫೀಲಿಂಗ್ ಅನ್ನುವಂಥದ್ದು ಈ ದಿನ ಇದೆ. ಅದಕ್ಕಾಗಿಯೇ ಇಷ್ಟೆಲ್ಲ ಕೊಟ್ಟಿರುವಂಥ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಮನಸ್ಥಿತಿ ಬಹಳಷ್ಟು ಪರಿಪೂರ್ಣವಾಗಿರುತ್ತೆ ನಿಮಗೆ. ಇನ್ನು ಎಷ್ಟೇ ಆಳದಲ್ಲಿರಿ, ಎಷ್ಟೇ ಕಷ್ಟದಲ್ಲಿರಿ, ಅದರಿಂದ ಮೇಲೆ ಬಂದು ಜೀವನವನ್ನು ಎದುರಿಸುವಂಥ ಒಂದು ಧೈರ್ಯ, ಆತ್ಮವಿಶ್ವಾಸ ಈ ದಿನ ಬಹಳಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಆಗಿರುವಂಥ ಅನುಭವ ಈ ದಿನ ನಿಮ್ಮನ್ನು ಮುನ್ನಡೆಸುತ್ತೆ. ನಿಮಗೆ ಗೊತ್ತಿದೆ ಸರಿ ದಾರಿ ಯಾವುದು, ಸರಿ ವ್ಯಕ್ತಿಗಳು ಯಾರಿದ್ದಾರೆ, ಹೇಗೆ ಆಶ್ರಯ ಮಾಡಬೇಕು, ಯಾರಿಂದ ಎಷ್ಟನ್ನು ಪಡ್ಕೊಳ್ಬೇಕು ಅಥವಾ ಕೊಡಬೇಕು ಅನ್ನುವಂಥ ವಿಚಾರಗಳಲ್ಲಿ ಬಹಳ ವಿವೇಚನೆ ಈ ದಿನ ಇರುತ್ತೆ. ಕೈಗೊಂಡ ಕೆಲಸ ಕಾರ್ಯಗಳು ಸಕಾಲಕ್ಕೆ ಮುಕ್ತಾಯವಾಗುತ್ತೆ. ಇದರಿಂದ ಫಲಿತಾಂಶಗಳು ನೇರ ನಿಮ್ಮನ್ನು ತಲುಪುತ್ತೆ. ಆ ಫಲಿತಾಂಶಗಳಿಂದ ತೃಪ್ತಿ ಕೂಡ ಇದೆ ಈ ದಿನ. ಹಾಗೆ ಈ ದಿನ ದೂರದ ಪ್ರಯಾಣ ಮಾಡುವಂಥವ್ರಿಗೆ ಒಳ್ಳೆಯ ಲಾಭಗಳಿದೆ. ಪ್ರಯಾಣದ ಸಂದರ್ಭದಲ್ಲೇ ನೀವು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಿ. ಮುಂದಿನ ಯೋಜನೆಗೆ ಬೇಕಾದಂಥ ಒಂದು ಆಲೋಚನೆ ಮಾಡಲಿಕ್ಕೆ ಒಳ್ಳೆಯ ಸಮಯಾವಕಾಶ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿನೇ ಒಳ್ಳೆಯ ಪುಸ್ತಕಗಳು, ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಸಮಯ ಈ ದಿನ ನಿಮ್ಮ ಜೊತೆಯಲ್ಲಿರುತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ, ಅದರಲ್ಲೂ ಈ ಕಾನೂನು, ನ್ಯಾಯಾಲಯ ಇಂಥ ವಿಚಾರಗಳಲ್ಲಿ ಹೆಚ್ಚು ಪ್ರಗತಿಶೀಲರಾಗಿರ್ತೀರಿ. ಹಾಗಾಗಿ ವೃತ್ತಿಪರವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಇರ್ತೀರಿ. ಹೊಂದಾಣಿಕೆ ಮನೋಭಾವ ಬಹಳ ಚೆನ್ನಾಗಿದೆ. ಅದು ಮನೆಯ ಒಳಗಾಗಲಿ ಹೊರಗಾಗಲಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀರಿ. ಇದ್ದುದರಲ್ಲೇ ತೃಪ್ತಿ ಪಟ್ಕೊಳ್ಳುವಂಥ ಒಂದು ವಿಶೇಷ ಗುಣ ಈ ದಿನ ನಿಮ್ಮಲ್ಲಿ ಕಾಣಿಸುತ್ತೆ. ಹಾಗೆ ಈ ದಿನ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರೂ ಕೂಡ ಅದರಲ್ಲಿ ಹೆಚ್ಚು ಉತ್ಸಾಹ ಇರುತ್ತೆ. ಒಂದು ವಿಷನ್ ಇಟ್ಕೊಳ್ತೀರಿ. ಅಂದರೆ ಈ ಕೆಲಸದಿಂದ ನಾಳೆ ಯಾವ ರೀತಿಯ ಫಲಿತಾಂಶ ಇರುತ್ತೆ, ಪರಿಣಾಮ ಏನಾಗುತ್ತೆ ಅನ್ನೋವಂಥದ್ದರ ಒಂದು ಕಲ್ಪನೆ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಕಲ್ಪನೆಗೆ ಅವಕಾಶಗಳಿದೆ. ಅದರಲ್ಲೂ ಈ ಸಾಹಿತಿಗಳಿಗೆ, ಬರಹಗಾರರಿಗೆ ಈ ದಿನ ಅತ್ಯುತ್ತಮವಾದಂಥ ಅವಕಾಶಗಳಿರುತ್ತೆ. ನಿಮ್ಮ ಒಂದು ಪ್ರತಿಭೆ ಸಾಬೀತಾಗುತ್ತೆ. ನಿಮ್ಮ ಮನೆ ದೇವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾಯಿರಿ. ಹಾಗೆ ಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ, ಸರಸ್ವತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ನಿರಾಸೆ ಇರ್ಬೋದು. ಕೆಲಸಗಳು ಪೂರ್ಣ ಆಗಲಿಲ್ಲ ಅನ್ನುವಂಥ ಒಂದು ಚಿಂತೆ ಮನಸ್ಸಿಗೆ ಕಾಡ್ಬೋದು. ಆದರೂ ಕೂಡ ಅದನ್ನು ಮೀರಿ ಕೆಲಸವನ್ನು ಮಾಡಲಿಕ್ಕೂ ಕೂಡ ಅವಕಾಶಗಳಿದೆ. ಆದರೆ ಒಳಗಣ್ಣನ್ನು ತೆರಿಬೇಕು. ಕಣ್ಣು ನಿಮಗೆ ಮೇಲೆ ಕಂಡ್ರೆ ಸಾಲದು, ಒಳಕಣ್ಣು ಈ ದಿನ ನಿಮಗೆ ಓಪನ್ ಆಗಿರಬೇಕು. ಹಾಗಾಗಿ ಸಮಸ್ಯೆಗಳು ನಿಮಗೆ ದೊಡ್ಡದಾಗಿ ಕಾಣಿಸಲ್ಲ. ಬದಲಾಗಿ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಅನ್ನುವಂಥ ಉತ್ತರ ಕೂಡ ಅದರ ಜೊತೆಯಲ್ಲಿ ನಿಮಗೆ ಕಂಡುಬರುತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಮಾತಿನ ಚಕಮಕಿಗಳಾಗುವಂಥದ್ದು ಕೂಡ ಇದೆ. ಏನೋ ಒಂದು ಕಾರಣಕ್ಕಾಗಿ ಕಿರಿಕಿರಿಯನ್ನು ಮಾಡ್ಕೊಳ್ತೀರಿ. ಎಲ್ಲ ಒಂದು ಕಡೆ ನಾನು ಅನ್ನುವಂಥದ್ದು ಈ ದಿನ ವಿಶೇಷವಾಗಿ ಪ್ರಬಲವಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಕೆಲವು ಸಂದರ್ಭಗಳಲ್ಲಿ ಬೇರೆಯವರನ್ನು ಹೋಲಿಸಿಕೊಂಡು ಜೀವನ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಅವರೆಷ್ಟು ನಾನೆಷ್ಟು ಅನ್ನುವಂಥ ಈ ಚಾಲೆಂಜಿಂಗ್ ಆಗಿರೋ ಪ್ರಶ್ನೆಗಳೇ ಬರಬಹುದು. ಅದಕ್ಕಾಗಿ ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುವಿನಲ್ಲಿ ಭವಿಕ ನಿನಗೆಷ್ಟಿಹುದೋ ಮರೆತು ನೀಂ ಕೊರಗುವುದು ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ ಅಂತ ಹೇಳ್ತಾರೆ. ಹಾಗಾಗಿ ಬೇರೆಯವರನ್ನ ನೋಡೇ ಕೆಲವರಿಗೆ ಹೊಟ್ಟೆ ಉರಿ ಇರುವಂಥದ್ದು, ಅವರಿಗೆ ಎಷ್ಟು ಐಶ್ವರ್ಯ ಇದೆ, ಇವರು ನನಗಿಂತ ಬಲಾಢ್ಯರ, ಶಕ್ತಿಶಾಲಿಗಳ, ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದೆಯಾ ಅನ್ನುವಂಥ ಒಂದು ಹೊಟ್ಟೆ ಉರಿ ಸಾಮಾನ್ಯವಾಗಿ ಕೆಲವರಿಗೆ ಬರುವಂಥದ್ದು ಇರುತ್ತೆ. ಏಕೆಂದರೆ ನಾವು ಸಮಾಜದಲ್ಲಿರುವಂಥವರು. ಇಂಥದ್ದು ಸರ್ವೇ ಸಾಮಾನ್ಯವಾಗಿ ಈ ಚಾಲೆಂಜ್ ಅನ್ನುವಂಥ ಪ್ರಶ್ನೆ ಪ್ರತಿನಿತ್ಯ ಬರುವಂಥದ್ದು. ಹಾಗಾಗಿ ಬೇರೆಯವರನ್ನು ನೋಡಿ ಸಂಕಟ ಪಡೋದಕ್ಕಿಂತ ನಮಗೆ ಏನು ಭಗವಂತ ಕೊಟ್ಟಿದ್ದಾನೆ ಅಷ್ಟರಲ್ಲಿ ತೃಪ್ತಿ ಪಡಬೇಕು. ಇದು ಹೇಳಲಿಕ್ಕೆ ಸುಲಭ, ಆದರೆ ಅನುಸರಣೆ ಮಾಡುವಂಥದ್ದು ಸ್ವಲ್ಪ ಕಷ್ಟ. ಆದರೆ ನೀವು ಈ ದಿನ ಕಷ್ಟ ಆದರೂ ಕೂಡ ಅನುಸರಣೆ ಮಾಡಲೇಬೇಕು, ಅದನ್ನು ಒಪ್ಕೊಳ್ಬೇಕು. ಇದು ರಿಯಾಲಿಟಿ, ಇದು ಪ್ರಾಕ್ಟಿಕಲ್ ಆಗಿರುವಂಥದ್ದು. ಹಾಗಾಗಿನೇ ಈ ದಿನ ಈ ವೈಜ್ಞಾನಿಕವಾಗಿ ಇರುವಂಥ ವಿಚಾರಗಳಿಗೆ, ಪ್ರಾಕ್ಟಿಕಲ್ ಆಗಿರುವಂಥ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ದುರ್ಗಾದೇವಿಯ ಸ್ತೋತ್ರ ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಪಾರ್ವತಿಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ
ಹಾಗಾಗಿನೇ ಈ ದಿನ ನಿಮಗೆ ತೀರಾ ಬೇಕಾದವರ ಜೊತೆಯಲ್ಲಿ ವಾದ ವಿವಾದಗಳು ಉಂಟಾಗುತ್ತೆ. ಅದರಲ್ಲೂ ನಿಮ್ಮ ತಾಯಿಯವರ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗ್ಬೋದು, ಅಭಿಪ್ರಾಯ ಭೇದಗಳು ಬರಬಹುದು. ಇದೇನೋ ದೊಡ್ಡ ಜಗಳ ಅಲ್ಲ, ಆದರೂ ಕೂಡ ಸಣ್ಣ ವಿಚಾರಕ್ಕೆ ಈ ದಿನ ಸ್ವಲ್ಪ ಮನಸ್ಸು ಕಿರಿಕಿರಿಯನ್ನು ಅನುಭವಿಸುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಹಣಕಾಸಿನ ನೆರವು ಸಿಕ್ಕಲ್ಲ, ಇದರಿಂದ ಕೆಲವು ತೊಂದರೆಗಳನ್ನು ಅನುಭವಿಸ್ತೀರಿ. ಹಾಗೆ ಈ ದಿನ ನೀವಾಗಿ ಮೇಲೆ ಹೋಗಿ ಕೆಲಸಗಳನ್ನು ಮಾಡುವಂಥದ್ದು, ಅಂದರೆ ಅತಿ ಉತ್ಸಾಹದಿಂದ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಿ. ಇಲ್ಲಿ ನಿಮಗೆ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಏಕಾಂಗಿಯಾಗಿ ಹೋರಾಡುವಂಥ ಪರಿಸ್ಥಿತಿಗಳು ಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮೊದಲೇ ನೀವು ಅಂದಾಜು ಮಾಡಬೇಕು, ಪೂರ್ವ ಸಿದ್ಧತೆ ಇರಬೇಕು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಹಾಗಾಗಿ ನೀವು ಪೂರ್ವಾಲೋಚನೆಯಿಂದಲೇ ಕೆಲಸಗಳನ್ನು ಮಾಡಬೇಕೇ ಹೊರತು ಕೆಲಸಗಳನ್ನು ಮಾಡಿ ಆಮೇಲೆ ಆಲೋಚನೆ ಮಾಡಿ ಪಶ್ಚಾತ್ತಾಪ ಪಡುವಂಥದ್ದಲ್ಲ. ಇನ್ನು ಈ ದಿನ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಸ್ವಲ್ಪ ಬಾಧಿಸುತ್ತೆ. ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ನಿಮಗೆ ಫ್ರೀ ಹ್ಯಾಂಡ್ಸ್ ಅನ್ನುವಂಥದ್ದು ಇರಲ್ಲ. ಯಾರದ್ದೋ ಒಂದು ಕಟ್ಟುಪಾಡು ಅಥವಾ ಯಾರದ್ದೋ ಒಂದು ಕಂಟ್ರೋಲ್ ಅನ್ನುವಂಥದ್ದು ನಿಮ್ಮ ಮೇಲಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಸಾಕಷ್ಟು ಸ್ನೇಹಿತರಿಗೆ ಸಹಾಯ ಮಾಡಿದ್ದೀರಿ, ಬಂಧುಗಳಿಗೆ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ. ಆದರೆ ನಿಮ್ಮ ಕಷ್ಟದ ಸಮಯದಲ್ಲಿ ಈ ದಿನ ಯಾರ್ಯಾರಿದ್ದಾರೆ ನಿಮ್ಮ ಜೊತೆಯಲ್ಲಿ ಅನ್ನುವಂಥ ಲೆಕ್ಕಾಚಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿರುವಂಥ ಸಂದರ್ಭ ಇದು. ಹಾಗಾಗಿ ನಿಮಗೆ ನಿಜವಾಗ್ಲೂ ಎಷ್ಟು ಜನ ನಿಮ್ಮ ಬೆಂಬಲಕ್ಕಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಇದನ್ನು ಬಹಳ ಪರಿಪೂರ್ಣವಾಗಿ ನೋಡಿಕೊಳ್ಳಿ, ಒಳ್ಳೆಯ ಲೆಕ್ಕಾಚಾರ ಮಾಡಿ, ಕ್ಯಾಲ್ಕುಲೇಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ದತ್ತಾತ್ರೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನಿಮ್ಮ ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.